ಮೊಬೈಲ್ ಹಲೋ भगवती देशिति कंठ कुटुंबिनी भूरि कुटुंबिनी भूरि कृते जय जय हे महिषासुरमर्दिनि रम्यकवच लक्ष्मी देवता प्रसाद बल सिद्धिरस्तु Side please. Bro, flash. Side please. Photo flash ಬರುತ್ತೆ. All the best. Hello, 1, 2, 3, ಒಳ್ಳೆದಾಗ್ಲಿ. Thank you so much. ಖುಷಿ ವಿಷಯ. ನಾನು ವಿಜಯ್ ಸರ್ ಬಗ್ಗೆ ಹೇಳಲೇಬೇಕು. ನಿನ್ನೆ ಮೊದಲನೇ ಸತಿ ಸಿಕ್ಕಿದ್ದು ನಾನು ವಿಜಯ್ ಸರ್ಗೆ. ನನಗೆ ವಿಜಯ್ ಸರ್ನ ಪರಿಚಯ ಮಾಡಿಸಿದ್ದು ಭುವನ್ನು ಮತ್ತು ಹರ್ಷಿತಾ ಅವರು ಪರಿಚಯ ಮಾಡಿಸಿದ್ರು. ಒಂದು ಸತಿ
ಸಿಗೋಣ ಸರಿಗೆ. ಅಂದರೆ ತುಂಬ ಅಡ್ವೆಂಚರಸ್ ಯೋಚನೆಗಳಿಟ್ಕೊಂಡು ಸಾಕಷ್ಟು ಸಿನಿಮಾಗಳಿಗೆ ಪ್ಲ್ಯಾನ್ ಮಾಡ್ತಿರೋ ಒಂದು ಬ್ರಿಲಿಯಂಟ್ ಮಾರ್ಕೆಟಿಂಗ್ ಮೈಂಡ್ ಅವ್ರದ್ದು. ನಾನು ಬಂದೆ, ಕೂತ್ಕೊಂಡೆ, ಇವರು ಮಧ್ಯೆ ಮಾತಾಡ್ತಿದ್ರು, ಫೋನ್ ಹಿಡ್ಕೊಳ್ತಾ ಇದ್ರು. ಆಮೇಲೆ ಒಬ್ಬರು ಕಾರ್ಪೆಂಟರ್ ಬಂದಿದ್ರು, ಒಂದು ಕಾರ್ಪೆಂಟರ್ ಟೀಮು. ಅವರಿಗೆ ಡೆಡ್ಲೈನ್ ಆಗ್ತಾಯಿದ್ರು, ಇನ್ನು 1 ಅವರಲ್ಲಿ ಆಗಬೇಕಿದು, ಇನ್ನು 2 ಅವರಲ್ಲಿ ಆಗಬೇಕು, ಇನ್ನು 3 ಅವರಲ್ಲಿ ಆಗಬೇಕು ಅಂತ. ನಾನು ಕೇಳಿದೆ, ಸರಿ ಅಕಸ್ಮಾತ್ ಸಿನಿಮಾ ಮಾಡೋದಾದರೆ ಇವತ್ತು ಪೂಜೆ ಮಾಡಿ ನಾಳೆನೇ ಸಿನಿಮಾ ತೋರಿಸೋಂತೀರಾ ಹೆಂಗೆ? ಸೊ ಜಯಪ್ರಕಾಶ್ ಸರ್ ನಾನು ಧನ್ಯವಾದ ಹೇಳಬೇಕು. ಉದ್ಯಮ ಮಾಧ್ಯಮ ಎರಡೂ ಗೊತ್ತಿರೋರು, ಮತ್ತು ಉದ್ಯಮ ಮಾಧ್ಯಮ ಎರಡೂ ಗೊತ್ತಿರೋರದ್ದು ಸಾಕಷ್ಟು ಜನರು ಕೊರತೆ ಇದೆ ಇವತ್ತು ಇಂಡಸ್ಟ್ರಿಯಲ್ಲಿ. ಅದ್ರದ್ದೊಂದು ದೊಡ್ಡ ಗ್ಯಾಪನ್ನು ವಿಜಯ್ ಸರ್ ಫಿಲ್ ಮಾಡ್ತಾನೆ ಅಂತ ನನಗೆ ನಿನ್ನೆ ಅನಿಸ್ಬಿಡ್ತು. ಯಾಕಂದರೆ ಒಂದು ಸಿನಿಮಾ ಬರೀ ನಾವಷ್ಟೇ ನೋಡೋದಕ್ಕೆ ಮಾಡೋಕ್ಕಾಗಲ್ಲ, ಇಡೀ ಪ್ರಪಂಚಕ್ಕೆ ಅದನ್ನು ಹಂಚೋದಕ್ಕೊಂದು ಬೇರೆ ಥರದೊಂದು ಸ್ಟ್ರಾಟಜಿ ಬೇಕಾಗುತ್ತೆ. ಅದೆಲ್ಲ ತುಂಬ ವಿಶೇಷವಾಗಿದೆ ವಿಜಯ್ ಸರಲ್ಲಿ. ಅವರಿಗೊಂದು ರಾಯಲ್ ಸೆಲ್ಯೂಟ್ ಈ ಕನ್ನಡ ಉದ್ಯಮದ ಪರವಾಗಿ. ಇನ್ನು ಮಿಕ್ಕಿದಂಗೆ ಭುವನ್ ಈಗ ಏನಾರ ಮೈಕ್ ಕೊಟ್ಬಿಟ್ರೆ ಬೆಳಕರಿಸ್ಬಿಡ್ತಾನೆ. ದೇಶ ವಿದೇಶ ತುಂಬ ಸುತ್ತಾಡಿದ್ದಾನೆ. ನಾನು ನಟರಲ್ಲಿ ನಾರ್ಮಲಿ ಒಂದು ಸೆನ್ಸನ್ನು ಹುಡುಕ್ತಾ ಇರ್ತೀನಿ. ಒಂದು 5 ನಿಮಿಷ ತಡ್ಕೊಬೋದಾ, ಇವನ್ನ 10 ನಿಮಿಷ ತಡ್ಕೊಬೋದಾ, ಎಷ್ಟೊತ್ತು ಮಾತಾಡ್ತಾರೆ, ಏನು ಕತೆ ಅಂತೆಲ್ಲ ಸುಮ್ಮನೆ ಕೇಳಿಸ್ಕೊಳ್ಳೋದು ನನ್ನ ಅಭ್ಯಾಸ. ಇವನು ಶುರು ಮಾಡ್ದ ಅಂದರೆ ಮುಗಿಸೋದೇ ಇಲ್ಲ, ಬಟ್ ಎಲ್ಲ ಪ್ರತಿ ವಿಷಯದಲ್ಲೂ ಏನೋ ಒಂದು ಇಟ್ಟಿರ್ತಾನೆ. ನನಗೆ ಇವನು ಹೇಳಿದ್ದು ಒಂದು ಇನ್ಸಿಡೆಂಟು ತುಂಬ ಇಷ್ಟ ಆಯಿತು. ಇವನು ಯಾರೋ ಒಬ್ಬ ಫ್ರೆಂಡು ಅಮೇರಿಕಾದಲ್ಲಿ ಒಂದು ಕಪ್ಪೆದೇನೋ ಪಲ್ಯ ತಿನ್ನಿಸಿದ್ನಂತೆ. 1 ನಿಮಿಷಕ್ಕೆ ಕಪ್ಪೆ ಆಗ್ಬಿಟ್ಟಿದ್ದೆ ಅಂತ. ಇಂಥವು ಏನೇನು ಮಾಡಿದೆಯಾ ಹೇಳು ಅಂತ ಹೇಳಿದೆ. ನಿನ್ನೆವರೆಗೆ ಹೇಳಿದ್ದೇನೆ, ಅದನ್ನೆಲ್ಲ ನೆಕ್ಸ್ಟ್ ಹೇಳ್ತೀನಿ. ಸೊ ಒಬ್ಬ ಸೆನ್ಸಿಬಲ್ ನಟನಾಗಿ ಮತ್ತು ಹೃದಯದಿಂದ ನಟನೆನ ಕಲ್ತಿದ್ದಾನೆ. ಅಲ್ಲಿ ಇಲ್ಲಿ ಅಲ್ದಾಡಿ ಹೊರದೇಶದಲ್ಲಿ ಒಬ್ಬ ಮಹಾನ್ ನಟರದ್ದೊಂದು ಇನ್ಸಿಡೆಂಟ್ ಹೇಳ್ತಾನೆ ಅವನ ಬಾಯಲ್ಲೇ ಕೇಳಿ. ಸೊ ಒಂದು ಆ್ಯಂಬಿಷನ್, ಒಂದು ದೂರದ ನಡಿಗೆ ನಡೀತೀನಿ ನಾನು, ನಟನೆ ಅಂದರೆ ಅದ್ರ ಬೆನ್ನು ಹತ್ತೀನಿ ಅನ್ನೋದು ತುಂಬ ಟೇಬಲ್ ಕುಟ್ಟಿ ಎಲ್ಲ ಮಾತಾಡಿದ್ದಾನೆ. ಹಂಗಾಗಿ ಹೋಗಿ ಈ ಹಲೋ 1 2 3 ಇವತ್ತು ಇವನ ಸಹೃದಯತೆ, ಹರ್ಷಿತಾ ಅವ್ರ ಸಹೃದಯತೆ ಮತ್ತು ವಿಜಯ್ ದಂಪತಿಗಳ ಒಂದು ಗುಡ್ ಹಾರ್ಟೆಡ್ನೆಸ್ಸಿಗೆ ಶುರು ಆಗಿದೆ. ಸಕಲರಿಗೂ ಮತ್ತೊಮ್ಮೆ ಧನ್ಯವಾದ. ಮತ್ತೊಮ್ಮೆ ಕೇಳ್ತೀನಿ, ಕ್ಷಮಿಸಿ, ತುಂಬ ತಡವಾಯಿತು ಮಳೆ ಮತ್ತು ಟ್ರಾಫಿಕ್ ಜಾಮ್ನಿಂದ. ಹಾಗೆ ಸ್ಪೆಂಟ ಅವರಿಗೆ ಸ್ವಾಗತ. ಅವರು ಕನ್ನಡತಿ ಅಲ್ಲ, ಬಟ್ ಕನ್ನಡ ಪ್ರೀತಿಗೆ ನಿನ್ನೆ ಪುಣೆಯಿಂದ ಇಲ್ಲಿಗೆ ಪ್ರಯಾಣಿಸಿದ್ದಾರೆ. ಹಾಗೆ ನಾನು ವಿಶೇಷವಾಗಿ ಧನ್ಯವಾದ ಹೇಳಬೇಕಾಗಿರೋದು ಮಗುಗೆ. ಭುವನ್ ದಂಪತಿಗಳು ಈ ಸಿನಿಮಾನ ಮಾತಾಡೋದಕ್ಕೆ ಬಂದಾಗ ಮಗು ಜೊತೆಗಿತ್ತು. ಒಂದು ಮಗು ಇದ್ದಾಗ ನಾವು ನಾರ್ಮಲಿ ಈ ಸಿನಿಮಾದವ್ರ ಥರ ಆಡಲ್ಲ, ಅಥವಾ ಬಿಸ್ನೆಸ್ ಮನ್ಗಳ ಥರ ಆಡೋದಿಲ್ಲ. ಆ ಮಗು ನಮ್ಮೆಲ್ಲ ಯೋಚನೆಗಳನ್ನು ಕಂಟ್ರೋಲ್ ಮಾಡ್ತದೆ. ಅಂದರೆ ಯಾರ್ಯಾರು ಮಕ್ಕಳಿದಾವ ಗೊತ್ತಿಲ್ಲ, ಸುಮಾರು ಜನಕ್ಕೆ ಇದ್ದಾವೆ, ಸುಮಾರು ಜನಕ್ಕೆ ಇಲ್ಲ ಅನಿಸುತ್ತೆ. ಬಟ್ ಒಂದು ಮಗುವಿನ ಪವರ್ ಅದು ತುಂಬ ವಿಶೇಷವಾಗಿರ್ತದೆ. ಅದು ಏನೋ ಮಾಡಿಸುತ್ತೆ ನಮ್ಮ ಕೈಲಿ. ಒಂದು ಅಟ್ಲೀಸ್ಟ್ ನಮ್ಮೆಲ್ಲದನ್ನೂ ಮರೆತು ಈ ಕಾಂಪಿಟೇಷನ್ನು, ನಾನು ಗೆಲ್ಲಬೇಕು, ಅವ್ನು ಸೋಲಬೇಕು, ಇವೆಲ್ಲ ಗಾಂಚಲಿ ಬಿಟ್ಬಿಟ್ಟು ಒಂದು ಮಗು ಇದ್ದಾಗ ಅದರಲ್ಲೊಂದು ದೇವರನ್ನ ನೋಡ್ತೀವಿ ನಾವು. ಡೇ 1 ಇಲ್ಲಿವರೆಗೆ, ಅಂದರೆ ನಾವು ಹೆಚ್ಚು ದಿವಸ ಏನು ಮಾತಾಡಿಲ್ಲ ಇದ್ರ ಬಗ್ಗೆ, ಒಂದು 10 ದಿವಸನೂ ಆ ಮಗುನೇ ಈ ಚಿತ್ರದ ನಿರ್ದೇಶಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ ಮಗುವಿಗೊಂದು ನಮಸ್ಕಾರ. ತುಂಬ ಗೊಂಬೆ ಥರ ಇದೆ ಅದು. ಅವಳು ಇವತ್ತು ನಮ್ಮ ಕ್ಲಾಪ್ ಮಾಡಿದ್ದು ನಮ್ಮೆಲ್ಲರ ಅದೃಷ್ಟ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಓವರ್ ಟು ಭುವನ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕ್ಷಮೆ ಇರಲಿ, ಸ್ವಲ್ಪ ತಡ ಆಯಿತು, ಮಳೆ ಬಂದಿದ್ದರಿಂದ ತುಂಬ ಹೊತ್ತು ಸ್ಟಕ್ ಆಗಿಬಿಟ್ಟಿದ್ವಿ ಅಲ್ಲಿ. ಸೊ ತಡ ಆಯಿತು, ದಯವಿಟ್ಟು ಎಲ್ರಿಗೂ ಕ್ಷಮೆನ ಕೇಳ್ಕೊತೀನಿ. ನಾನು ನಾರ್ಮಲಿ ಆ್ಯಕ್ಚುಲಿ ಜಾಸ್ತಿ ಮಾತಾಡೋದಿಲ್ಲ. ಮೊನ್ನೆ ಸರ್ರನ್ನು ಭೇಟಿಯಾದಾಗ ಸ್ವಲ್ಪ ಜಾಸ್ತಿನೇ ಮಾತಾಡಿದೆ. ಬಟ್ ಇವತ್ತು ಒಂದು 3 ನಿಮಿಷ ತಗೊಂಡು ಕೊಡ್ತೀನಿ. ಒಂದು 3 ನಿಮಿಷ ತೊಗೊಂಡು ಮಾತಾಡ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಂಧವ ಸಿನಿಮಾ ಆಗಿ, ಅದು ತುಂಬ ಚೆನ್ನಾಗಾಗಿ, ಪ್ರಣಯರಾಜ ಸಿನಿಮಾ ಆಗಿ ನಾನೊಂದು 3-4 ವರ್ಷದ ಗ್ಯಾಪನ್ನು ತಗೊಂಡಿರುವಂಥದ್ದು. ಫ್ಯಾಮ್ಲಿಗೋಸ್ಕರ, ಕೆಲವೊಂದು ಪರ್ಸ್ನಲ್ ವಿಷಯಕ್ಕೋಸ್ಕರ ಮದುವೆ ಆಯಿತು, ಪಾಪುನೂ ಆಯಿತು.
ಎಲ್ಲ ಆಗಿ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಹಾಗಾಗಿ ಇವತ್ತು ನಾವು ನಿಮ್ಮ ಜೊತೆ ಕೂತ್ಕೊಂಡಿರುವಂಥದ್ದು. ನಾನು ತುಂಬ ಮುಖ್ಯವಾಗಿ ಕೆಲವರ ಬಗ್ಗೆ ಇವತ್ತು ಮಾತಾಡಲೇಬೇಕು. ಮೊದಲನೇದಾಗಿ ನನ್ನ ಧರ್ಮಪತ್ನಿಯ ಬಗ್ಗೆ. ಒಬ್ಬ ನಟ ಸೂಪರ್ ಸ್ಟಾರ್ ಆಗೋದಕ್ಕೂ ನಟ ಆಗಿ ಶುರು ಮಾಡೋದರ ಮಧ್ಯೆ ಸುಮಾರು ಜನ ಬಂದು ಹೋಗ್ತಾರೆ. ಅದರಲ್ಲಿ ನಮ್ಮವರು ಅಂತ ಒಂದು ತುಂಬ ಕೆಲವು ಜನ ಉಳ್ಕೋತಾರೆ. ಇಡೀ ನನ್ನ ಜರ್ನಿಯಲ್ಲಿ ತುಂಬ ಕಷ್ಟ ಆದರೂ, ಇಷ್ಟ ಆದರೂ, ತೊಂದರೆಗಳಾದರೂ ನನ್ನ ಕೈ ಬಿಡದೆ ತುಂಬ ಪ್ರೀತಿಯಿಂದ ನನ್ನನ್ನು ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನನ್ನ ಪಾಪು, ನನ್ನ ತ್ರಿದೇವಿ ಅವರು ಬಂದಾದಮೇಲೆ ನಮ್ಮ ಜೀವನದಲ್ಲಿ ತುಂಬ ಒಳ್ಳೆಯ ವಿಷಯಗಳು ನಡೀತಾ ಇರುವಂಥದ್ದು. ಸೊ ನನ್ನ ಪಾಪುಗೂ ಕೂಡ ಥ್ಯಾಂಕ್ ಯು. ಸಿನಿಮಾ ರಂಗದಲ್ಲಿ ಯಾರಿಗೂ ಕೂಡ ಸಪೋರ್ಟ್ ಮಾಡುವಂಥದ್ದು ತುಂಬ ಕಡಿಮೆ. ಅಂಥದ್ರಲ್ಲಿ ನಮ್ಮನ್ನು ಭೇಟಿಯಾಗಿ ನಮ್ಮ ಒಡನಾಟ ಶುರುವಾದ ಮೇಲೆ ನಮ್ಮ ವಿಜಯ್ ಸರ್ ಅವರು ಒಂದು ಮಾತು ಹೇಳಿದರು, ಭುವನ್ ಯು ಶುಡ್ ಬಿಕಮ್ ಅ ಸೂಪರ್ ಸ್ಟಾರ್. ಒಂದೇ ಮಾತು ಹೇಳಿದ್ರು. ಆಗ ಅವ್ರ ಜೊತೆ ಇದ್ದ ಅವ್ರ ಪತ್ನಿ ಕೂಡ, ಹೌದು ನೀವು ಇಲ್ಲಿವರೆಗೂ ನೀವು ಕಷ್ಟಪಟ್ಟಿದ್ದೀರಿ, ಯು ಶುಡ್ ಬಿಕಮ್ ಅ ಸೂಪರ್ ಸ್ಟಾರ್, ನಿನ್ನ ಜೊತೆ ಮತ್ತು ಹರ್ಷಿಕಾ ಅವ್ರ ಜೊತೆ ನಾವು ಸದಾ ಇರ್ತೀವಿ ಅಂತ ಹೇಳಿ ನಮಗೆ ಹುರಿದುಂಬಿಸಿ ಇಲ್ಲಿವರೆಗೂ ನಮ್ಮ ಕೈ ಬಿಡದೆ ಇಂಥ ಒಂದು ಅದ್ಭುತವಾದ ಸಿನಿಮಾವನ್ನು ಮಾಡೋದಕ್ಕೆ ಕಾರಣಕರ್ತರಾಗಿರುವಂತಹ ವಿಜಯ್ ಸರ್ ಹಾಗೂ ಅಮೃತಾ ದಿ ಅವರಿಗೆ ದೊಡ್ಡ ನಮಸ್ಕಾರಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. ಒಬ್ಬ ನಟ ಚಿತ್ರರಂಗಕ್ಕೆ ಬಂದು ಅದು ಯಾವುದೇ ಭಾಷೆಯಲ್ಲಿರಲಿ ಇಂಥ ಒಬ್ಬರ ಜೊತೆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ನಾನು ಹಲವಾರು ಸಿನಿಮಾಗಳನ್ನು ಮಾಡಿದ್ದೀನಿ. ಆ ಸಿನಿಮಾಗಳಲ್ಲೆಲ್ಲ ಈ ಸೀನಿಯರ್ ನಟರ ಜೊತೆ ಕೂತು ಮಾತಾಡ್ತಿದ್ದಾಗ ಎಲ್ಲರ ಬಾಯಲ್ಲಿ, ಅಂದರೆ ತುಂಬ ಸೀನಿಯರ್ ನಟರ ಜೊತೆ ಕೂತು ಮಾತಾಡ್ತಿದ್ದಾಗ ಎಲ್ಲರ ಬಾಯಲ್ಲಿ ಬರ್ತಾ ಇದ್ದಿದ್ದು ಒಂದು ವಿಷಯ ಏನು ಅಂತಂದರೆ, ನಾವು ನಮ್ಮ ಯೂತ್ ದಿನಗಳಲ್ಲಿ, ಯಂಗ್ಸ್ಟರ್ ದಿನಗಳಲ್ಲಿ ನಮ್ಮಲ್ಲಿ ಇದ್ದಿದ್ದು ಒಂದೇ ಏನು ಅಂತಂದರೆ, ನಾವು ಪುಟ್ಟಣ್ಣ ಕಣಗಾಲ್ ಅವ್ರ ಜೊತೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಅಂತ. ಸೊ ನಮ್ಮ ಲೈಫಲ್ಲಿ ಇದ್ದಿದ್ದು ಒಂದು ಏಮ್ ಅಂತಂದರೆ, ಒಂದು ಸಲ ಅವ್ರನ್ನ ಭೇಟಿ ಆಗೋದು, ಎಲ್ಲ ಒಂದು ಸಲ ಅವ್ರನ್ನ ಮೀಟಾಗಿ ಸರ್ ದಯವಿಟ್ಟು ನಮಗೂ ಸಲ ಕೆಲಸ ಕೊಡಿ ಅಂತ ಕೇಳ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ವಿ ಅಂತ ಅವರೆಲ್ಲ ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಈ ನಮ್ಮ ಜನ್ರೇಷನ್ ನಟರನ್ನ ನೀವು ತೊಗೊಂಡ್ರೆ, ನಾವೆಲ್ಲರೂ ಕೂತು ಸೆಟ್ಟಲ್ಲಿ ಅಲ್ಲಿ ಇಲ್ಲಿ ಮಾತಾಡಿದಾಗ ಒಂದೇ ಒಂದು ವಿಷಯವನ್ನು ಮಾತಾಡ್ತೀವಿ. ಏನು ಅಂತಂದರೆ, ಒಂದು ಸಲ ಯೋಗರಾಜ್ ಭಟ್ರ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ನಾನು ಸಿನಿಮಾ ರಂಗಕ್ಕೆ ಬಂದಾಗಲೂ ಕೂಡ ಶುರುವಲ್ಲೇ ತುಂಬ ಆಸೆ, ಇಷ್ಟಪಟ್ಟು ಕ್ರೇಜ್ ಅಂತ ಇದ್ದಿದ್ದು ಒಬ್ಬರೇ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ಇದ್ದಿದ್ದು ನನಗೆ ಆಸೆ, ಯೋಗರಾಜ್ ಭಟ್ ಸರ್ ಜೊತೆ. ಇವತ್ತು ಎಲ್ಲರ ಆಶೀರ್ವಾದದಿಂದ, ಆ ಭಗವಂತನ ಆಶೀರ್ವಾದದಿಂದ ಇವತ್ತು ಸರ್ ಜೊತೆ ಕೂತಿರುವಂಥದ್ದೇ ನಮ್ಮ ಒಂದು ದೊಡ್ಡ ಒಂದು ಪುಣ್ಯ ಅಂತ ನಾನು ಅನ್ಕೋತೀನಿ. ಸೊ ಭಟ್ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಭಟ್ ಸರ್ ಭೇಟಿ ತುಂಬ ವಿಚಿತ್ರವಾಗಿ ಆಯಿತು. ಆ್ಯಕ್ಚುಲಿ ನಾವು ಭೇಟಿಯಾಗಿ ಮಾತಾಡ್ತಾ ಸಿನಿಮಾದ ವಿಷಯ ಮಾತಾಡೋ ಬದಲು ನಾನು ಅಮೇರಿಕದಲ್ಲಿ ನನ್ನ ಮೆಥಡ್ ಆ್ಯಕ್ಟಿಂಗ್ ಮಾಡ್ತಾ ಇರುವಾಗ ಏನೇನು ನನಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅದನ್ನೆಲ್ಲ ಮಾತಾಡ್ಕೊಂಡು ಬಂದ್ವಿ. ಅಲ್ಲಿ ನಮಗೊಂದು ಈ 3 ವರ್ಷ ಮುಗಿಯುವಾಗ, ಕೋರ್ಸ್ ಮುಗಿಯುವಾಗ ನಮಗೊಂದು ಮಾಸ್ಟರ್ ಕ್ಲಾಸ್ ಆಯಿತು. ಮಾಸ್ಟರ್ ಕ್ಲಾಸಲ್ಲಿ ಮಾರ್ಗನ್ ಫ್ರೀಮನ್ ಅನ್ನುವಂಥ ಒಬ್ಬರು ನಟ ಬರ್ತಾರೆ. ಅವರು ನಮಗೆ ಒಂದು ಮಾಸ್ಟರ್ ಕ್ಲಾಸನ್ನು ತಗೋತಾರೆ. ನನಗೆ ಫಸ್ಟ್ ಅವರನ್ನು ನೋಡಿ ಏನು ಅನಿಸಿದ್ದು ಅಂತಂದರೆ, ಸರ್ ನೋಡೋದಕ್ಕೆ ಎಕ್ಸಾಕ್ಟು ಯೋಗರಾಜ್ ಭಟ್ ಸರ್ ಥರನೇ ಇದಾರಲ್ಲ ಅಂತ ಫಸ್ಟ್ ನನಗೆ ಆ ಥಾಟ್ ಬಂತು. ಹಾಗೆ ಆವಾಗಲೂ ಕೂಡ ಹಾಲಿವುಡಲ್ಲಿ ಕೂತ್ಕೊಂಡು ಕೂಡ ನನ್ನ ತಲೆಯಲ್ಲಿ ಎಲ್ಲೋ ಒಂದು ಕಡೆ ಯೋಗರಾಜ್ ಭಟ್ ಸರು, ಅವರ ಮಾತುಕತೆ, ಅವರ ವಾಯ್ಸ್ ಎಲ್ಲ ಅದೇ ರೀತಿಯಲ್ಲಿ ಇದೆಯಲ್ಲ ಅನ್ನುವಂಥ ಒಂದು ಯೋಚನೆಗಳು ನಡೀತಾ ಇತ್ತು. ಹಾಗೆ ಅವ್ರ ಜೊತೆ ಮಾತಾಡ್ತಿದ್ದಾಗ ಒಂದು ಕಪ್ಪೆಯ ವಿಷಯ ಬಂತು. ಈ ಒಂದು ಸಣ್ಣ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನಾಯಿತು ಅಂತಂದರೆ, ನಾನು ಪೆರುವಲ್ಲಿದ್ದೆ. ಪೆರು ಅನ್ನೋ ಒಂದು ದೇಶದಲ್ಲಿದ್ದೆ. ಅಲ್ಲಿ ಐವಾಸ್ಕಾ ಅನ್ನೋ ಒಂದು ಟ್ರೀಟ್ಮೆಂಟ್ ಥರ, ಅದು ಟ್ರೀಟ್ಮೆಂಟ್ ಅಂದರೆ ಟ್ರೀಟ್ಮೆಂಟ್ ಅಲ್ಲ, ಬಟ್ ಅದೊಂದು ರೆಜ್ಯುನೇಷನ್ ಟೆಕ್ನಿಕ್ ಅಂತ ಹೇಳ್ತಾರೆ. ಅದು ಮುಗಿಸ್ಕೊಂಡು ನಾನು ಇನ್ನೊಂದು ಕಡೆ ಹೋದಾಗ ಅಲ್ಲಿ ಒಬ್ಬರು ಸಿಗ್ತಾರೆ, ಒಬ್ಬ ಸ್ವಲ್ಪ ವಯಸ್ಸಾಗಿರುವಂಥ ಮನುಷ್ಯ. ಅವ್ರು ಹೇಳ್ತಾರೆ, ನೋಡಿ ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಆಗಿಲ್ದಿರುವಂತಹ ಒಂದು ವಿಷಯವನ್ನು ನಾನು ನಿಮ್ಗೆ ಇವತ್ತು ಮಾಡಿಸ್ತೀನಿ, ನೀವು ನನ್ನ ಜೊತೆ ಬೇಟೆಗೆ ಬನ್ನಿ ಅಂತಂದರು. ಸೊ ನಾನು ಓಕೆ, ಬೇಟೆನ ನಮ್ಮೂರಲ್ಲೆಲ್ಲ ಬೇಟೆ ಆಗಲ್ಲ, ಬಟ್ ನಮಗೆ ಕಾಡು ಮೇಡು ಎಲ್ಲ ನೋಡಿ ಅಭ್ಯಾಸ.
ಆಯ್ತು ಹೋಗೋಣ ಅಂತೇಳಿ ಅಮೆಝಾನ್ ಜಂಗಲ್ ಒಳಗೆ ಹೋದ್ವಿ. ಅಲ್ಲಿ ಈ ಮನುಷ್ಯ ಒಂದು ಮರದ ಮೇಲೆ ಒಂದು ಕಪ್ಪೆಯನ್ನು ನೋಡ್ತಾನೆ. ಕಪ್ಪೆ ಹಸಿರು ಕಲರ್ ಕಪ್ಪೆ ಇರುತ್ತೆ. ಆ ಕಪ್ಪೆಯನ್ನು ಅವನೇ ಹತ್ತಿ ಕಬಕ್ಕಂತ ಹಿಡ್ಕೊ ಬರ್ತಾನೆ. ಅವರ ಒಂದು ಸಣ್ಣ ಮನೆ ಇರುತ್ತೆ. ಆ ಸಣ್ಣ ಮನೆಯಲ್ಲಿ ಅದನ್ನು ಹಿಂಗೆ ಕಟ್ಟಾಕ್ತಾರೆ, 4 ಕೈ ಕಾಲು ಅದನ್ನು ಕಟ್ಟಾಕ್ಬಿಟ್ಟು ಅದ್ರ ಬೆನ್ನಿಗೆ ಚುಚ್ತಾರೆ. ಅದ್ರ ಬೆನ್ನಿಗೆ ಚುಚ್ಚಿದಾಗ ಅದರ ಬೆನ್ನಿಂದ ಒಂದು ಸ್ಟಿಕ್ಕಿ ಗಮ್ ಥರ ಒಂದು ಸೆಕ್ರೀಷನ್ ಬರುತ್ತೆ. ಆ ಸೆಕ್ರೀಷನನ್ನು, ಆ ಜ್ಯೂಸನ್ನು ತೆಗೆದು ನನಗೆ ಇಲ್ಲಿ 3 ಗಾಯ ಮಾಡಿ ನನಗೆ ಹಾಕ್ತಾರೆ. ಆ ಗಾಯ ಮಾಡಿ ಹಾಕಿದಾಗ ಒಂದು 2 ನಿಮಿಷ ಏನೂ ಆಗಲ್ಲ. ಆ 2 ನಿಮಿಷ ಆದಮೇಲೆ ನನಗೆ ಕಪ್ಪೆ ಥರ ಅನ್ಸೋಕ್ಕೆ ಶುರುವಾಗುತ್ತೆ. ಅಂದರೆ ನನ್ನ ಮುಖ ಎಲ್ಲ ಹಿಂಗಾಗಿ, ಅಂದರೆ ರಿಯಲ್ ಆಗಿ ನನ್ನ ಒಳಗೆ ನಾನೇ ಕಪ್ಪೆ ಆಗ್ಬಿಟ್ನೇನೋ ಅನ್ನೋದು. ನನ್ನ ಕೈಯೆಲ್ಲ ಹೀಗಾಗೋದು, ಕಣ್ಣೆಲ್ಲ ಹೊರಗೆ ಬರೋದು, ಹಿಂಗೆಲ್ಲ ಆಗಿಬಿಟ್ಟಿತ್ತು. ಸೊ ಅದಾಗಿ ಒಂದು 3 ನಿಮಿಷದಲ್ಲಿ ನಾನು ಪಾಸ್ ಔಟ್ ಆಗ್ತೀನಿ. ಅದಾದಮೇಲೆ 18 ಗಂಟೆ ಆದಮೇಲೆ ನಾನು ಎದ್ದೇಳ್ತೀನಿ. ಆ 18 ಗಂಟೆಗಳಲ್ಲಿ ನಾನು ಏನೇನು ನೋಡಿದೆ ಅಂತಂದರೆ, ಭುವನ್ ಜೊತೆ ಮಾತಾಡೋದಂಥದ್ದು. ಅಂದರೆ ನಿನ್ನ ಜೀವನದಲ್ಲಿ ಏನೇನು ನಡೀತಾ ಇದೆ, ಏನು ತಪ್ಪುಗಳನ್ನು ಮಾಡ್ತಾ ಇದೆಯಾ, ಯಾರು ನಿಜವಾದವರಲ್ಲ ಅಂತ ಒಂದು ಅದು ಗೋಲ್ಡ್ DMT ಅಂತ ಒಂದು ಕೆಮಿಕಲ್ ಅದರಲ್ಲಿ ಇರುತ್ತೆ. ಆ ಸೆಕ್ರೇಷನಲ್ಲಿ ಅದು ನಿಮ್ಮನ್ನು ಒಂದು ಹ್ಯಾಲುಸಿನೇಷನ್ ಸ್ಟೇಜಿಗೆ ತೊಗೊಂಡೋಗುತ್ತೆ. ಸೊ ಆ ಒಂದು ಕಥೆಯನ್ನು ಸರ್ಗೆ ಹೇಳಿದೆ. ಸರ್ ಆವಾಗ ಹೇಳಿದ್ರು, ನಾನು ಇದೇ ಥರದ್ದು ಒಂದು ಕಾನ್ಸೆಪ್ಟ್ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೆ, ಸೊ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದೆಯಲ್ಲ ಅಂತ. ಸೊ ಈ ಥರದಲ್ಲಿ ಹಲವಾರು ವಿಷಯಗಳನ್ನು ಮಾತಾಡಿದ್ವಿ. ಆ್ಯಂಡ್ ಮಾತಾಡ್ತಾ ಒಂದು ನಾನು ರಿಕ್ವೆಸ್ಟ್ ಮಾಡ್ತೀನಿ, ಸರ್ ಇಟ್ಸ್ ಅ ಡ್ರೀಮ್ ಸರ್, ನಿಮ್ಮ ಜೊತೆ ಒಂದು ಕನಸಿದೆ, ನಿಮ್ಮ ಜೊತೆ ನಟನೆ ಮಾಡಬೇಕು ಅಂತ. ನೀವು ಮಾತಾಡು ಅಂತ ಹೇಳ್ತಾಯಿದ್ರು. ಏನು ಮಾತಾಡೋದು? ಆ್ಯಂಡ್ ಸರ್ ಹೆಂಗೆ ಅಂತಂದರೆ ತುಂಬ ಸ್ಲೋ ಮಾತಾಡೋದು. ಅಂದರೆ ನಾವೀಗ ಮಾತಾಡಿ ಒಂದು ಗ್ಯಾಪ್ ಕೊಡದೆ ಮಾತಾಡ್ತಾ ಇರ್ತೀವಿ. ಸರ್ ಏನೋ ಮಾತಾಡಿ ನಮ್ಮನ್ನೇ ಹಿಂಗೆ ನೋಡ್ತಾ ಇರ್ತಾರೆ. ನಾನು ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ನಾಳೆ ಸರ್ ಏನು ಸರ್ ನೀವು ಮಾತಾಡು ಅಂತ ಹೇಳ್ತಾಯಿದ್ರು. ಮಾಡಿ ಸ್ವಲ್ಪ ಸಮಯ ಕಳೆದು ಮಾಡಿ ಆದಮೇಲೆ ಸರ್ಗೆ ಅದೇನೋ ಅನಿಸುತ್ತೆ, ಈ ಥರ ಒಂದು ಸಿನಿಮಾ ಮಾಡೋಣ ಅಂತ ಒಪ್ಕೊಂಡು ಬಂದ್ವಿ. ಎಲ್ಲದಕ್ಕಿಂತ ತುಂಬ ಅದ್ಭುತವಾದ ವಿಷಯ ನಮಗೇನು ಆಗಿದ್ದು ಅಂತಂದರೆ, ಇಲ್ಲಿ ಕರ್ಕೊಂಡು ಬಂದು ನೋಡಿದ್ರೆ ಸರ್ ಸ್ಪೀಡು, ವಿಜಯ್ ಸರ್ ಸ್ಪೀಡು ಕರೆಕ್ಟ್ ಸೇಮ್ ಆಗಿದೆ. ಅಂದರೆ ನಮ್ಮ ವಿಜಯ್ ಸರ್ ಅವ್ರು ಹೇಗೆ ಅಂತಂದರೆ 2 ದಿವಸದಲ್ಲಿ 2,000 ಅಲ್ಲ ಸರ್ ಸೋಫಾ ಎಷ್ಟು ಸರ್? ಈಸ್ ಅ ಮಾರ್ಕೆಟಿಂಗ್ ಜೀನಿಯಸ್. ಬೇಸಿಕಲಿ ನಮ್ಮ ಸರ್ ಒಬ್ಬರು ಮಾರ್ಕೆಟಿಂಗ್ ಜೀನಿಯಸ್ ಅವರು. ಸೊ ಏನನ್ನಾದರೂ ಅವರು ಕೊಟ್ಟರೆ ಸೇಲ್ ಮಾಡುವಂಥವ್ರು ಆ್ಯಂಡ್ ಮಾರ್ಕೆಟ್ ಮಾಡಿ ಇದು ಮಾಡುವಂಥವ್ರು. ಸೊ ಯೋಗರಾಜ್ ಭಟ್ ಸರ್ ಮತ್ತು ಅವರು ಭೇಟಿಯಾದಾಗ ಅವರು ತುಂಬ ಅದ್ಭುತವಾದ ಮಾತುಕತೆಯನ್ನು ಮಾಡಿ ಇಬ್ರಿಗೂ ಒಂದು ಹೊಂದಾಣಿಕೆ ಬಂತು. ಆ್ಯಂಡ್ ಸರ್ ಹೇಳಿದ್ದು ಅವ್ರಿಗೆ ತುಂಬ ಇಷ್ಟ ಆಯಿತು. ಸರ್ ಅವರ ಒಂದು ವಿಚಾರಗಳು ಸರ್ಗೆ ತುಂಬ ಇಷ್ಟ ಆಯಿತು. ಹಾಗೇ ಒಂದು ಹೆಲೋ 1 2 3 ಅನ್ನೋವಂಥ ಒಂದು ಸಬ್ಜೆಕ್ಟ್ ಹುಟ್ಕೋತು. ನಾವೆಲ್ಲ ಕಥೆಯನ್ನು ಕೇಳಿದ್ವಿ. ಅಲ್ಲಿ ನಮ್ಮ JP ಸರು ನಾವೆಲ್ಲ ಕೂತ್ಕೊಂಡು ಜೊತೆ ಕೂತ್ಕೊಂಡು ನಾವೆಲ್ಲ ಕಥೆಯನ್ನು ಕೇಳಿದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ಸರ್ ಹೇಳಿದ್ರು, ಒಂದು ತುಂಬ ಸ್ಪಷ್ಟವಾಗಿ ಒಂದು ವಿಷಯವನ್ನು ಹೇಳಿದ್ರು. ಏನಂತಂದರೆ, ಕಥೆಗಳು ಹಲವಾರು ಇರುತ್ತೆ, ಆದರೆ ನನ್ನ ಸಿನಿಮಾದಲ್ಲಿ ನಾನು ನಟರಿಗೆ, ಆ ನಟನಿಗೆ ಸೂಟ್ ಆಗುವಂಥ ಬಾಡಿ ಲ್ಯಾಂಗ್ವೇಜ್ ಇರಲಿ, ಭಾಷೆ ಇರಲಿ, ಅವರ ಇದಕ್ಕೆ ತಕ್ಕಂತೆ ನಾನು ಮಾಡುವಂಥದ್ದು. ಯಾವುದೋ ಕಥೆಯನ್ನು ತೊಗೊಂಡೋಗಿ ಅವರಿಗೆ ಹೊಲಿಯುವಂಥ ಕೆಲಸವನ್ನು ನಾನು ಮಾಡಲ್ಲ. ಆದ್ದರಿಂದ ನನಗೆ ಆ ಥರ ಕಥೆ ನನ್ನ ತಲೆಗೆ ಬರೋವರೆಗೂ ನಾನು ಯೋಚನೆ ಮಾಡ್ತಾ ಇರ್ತೀನಿ ಅಂಥೇಳಿ ಕೊನೆಗೆ ಒಂದು ಸಬ್ಜೆಕ್ಟನ್ನು ಚೂಸ್ ಮಾಡಿ ನನ್ನ ಬಾಡಿ ಲ್ಯಾಂಗ್ವೇಜ್ಗೆ ಅಥವಾ ನಮ್ಮೆಲ್ಲರ ಬಾಡಿ ಲ್ಯಾಂಗ್ವೇಜ್ಗೆ ಸೂಟ್ ಆಗುವ ಹಾಗೆ ಪ್ಲ್ಯಾನ್ ಮಾಡಿರುವಂಥದ್ದು. ಸೊ ಸರ್ ಬಂದರೂ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ. ಸೊ ಹಾಗೆ ಈ ಒಂದು ಹಲೋ 1 2 3 ಅನ್ನುವಂಥ ಸಿನಿಮಾ ಹುಟ್ಕೋತು. ಇದರಲ್ಲಿ ತುಂಬ ಜನರ ಶ್ರಮ ಇದೆ. ಆ್ಯಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಅದ್ಭುತವಾದ ತಮಾಷೆ ಎಲ್ಲವನ್ನು ಕೂಡಿರುವಂಥ ಒಂದು ಸಿನಿಮಾ ಮಾಡಬೇಕು, ಮ್ಯೂಸಿಕಲ್ ಸಿನಿಮಾ ಅದು ಸರ್ ಹೇಳ್ತಾರೆ, ಆ ಥರದ್ದು ಒಂದು ಸಿನಿಮಾವನ್ನು ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಇವತ್ತು ಬಂದಿದ್ದೀವಿ. ನೀವೆಲ್ಲ ಬಂದಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಆಶೀರ್ವಾದ ಹೆಂಗೆ ಮುಂಚೆ ನಮ್ಮ ಮೇಲಿತ್ತು ಅದೇ ರೀತಿ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರು ಮೈಕ್ ಹಾಕೋಬೇಕಾರೆ ಹಲೋ 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 ಸೊ ನನ್ನ ತುಂಬಾ ಮುದ್ದಿನ ಟೈಟ್ಲ್ ಇದು, ಹಲೋ 1 2 3. ಆ ಟೈಟ್ಲನ್ನ ನನಗಿಂತ ಜಾಸ್ತಿ ಇಷ್ಟಪಟ್ಟಂತ ಸಂಗೀತಜ್ಞ ಗೆಳೆಯ ಹರಿಕೃಷ್ಣ ಬಂದಿದ್ದಾರೆ. ವೆಲ್ಕಮ್. ಓವರ್ ಟು ಹರಿಕೃಷ್ಣ. ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದೀನಿ, ಕ್ಷಮಿಸಿ. ಹಲೋ 1 2 3 ಇದು ನಾವು ತುಂಬ ವರ್ಷಗಳಿಂದ ಟೈಟ್ಲ್ ಇಡಬೇಕು ಅಂತ ಹಾಡು ಮಾಡ್ಕೊಂಬಿಟ್ವಿ ನಾವು ಅವಾಗ ಅಪ್ಪು ಸರ್ಗೆ. ಸೊ ಇದು ಆ ಹಲೋ 1 2 3 ಅನ್ನೋದೇ ಎಲ್ಲರನ್ನೂ ಕರೆದಂಗೆ ಇರುತ್ತೆ. ಸೊ ಈ ಮೂಲಕ
ನಾವು ಇಡೀ ಕನ್ನಡ ಜನತೆಗೆ ಹಲೋ 1 2 3 ಹೇಳ್ತೀವಿ. ನಾವು ಸದ್ದು ಮಾಡಿಕೊಂಡೇ ಬರ್ತೀವಿ ಅನ್ನೋದು ಈ ಸಿನಿಮಾ ಮೂಲಕ ಆ ಹಲೋ 1 2 3 ಅನ್ನೋ ಸದ್ದು ಎಲ್ಲರಿಗೂ ಕೇಳುತ್ತೆ ಅಂತ ನಂಬಿ ಈ ಸಿನಿಮಾ ಇವತ್ತು ಮೊದಲನೇ ಹೆಜ್ಜೆ ಶುರುವಾಗ್ತಾ ಇದೆ. ಸೊ ನಿಮ್ಮ ಬೆಂಬಲ ಮತ್ತು ಯೋಗರಾಜ್ ಸರ್ ಅವರ ಏನು ನಾವು ಇಷ್ಟಪಡ್ತೀವಿ, ಆ ಯೋಗರಾಜ್ ಸರ್ದು ಆ ರೈಟಿಂಗ್ ಇರ್ಬೋದು, ಆ ವಿಟ್ಟಿನೆಸ್ ಇರ್ಬೋದು, ಇದ್ರ ಎಲ್ಲದರ ಜೊತೆಗೆ ತುಂಬಿಕೊಂಡಿರೋ ಒಂದು ಮ್ಯೂಸಿಕ್ ಇರ್ಬೋದು, ಅದಷ್ಟು ಈ ಸಿನಿಮಾದಲ್ಲಿ ಕಾಣ್ಬೋದು. ಸೊ ನಿಮ್ಮಂಗೆ ನಾನು ಈಗರಾಗೆ ಇರ್ತೀನಿ, ಕೆಲಸ ಶುರು ಮಾಡ್ತಾಯಿದ್ದೀವಿ. ಸೊ ನಿಮ್ಮ ಆಶೀರ್ವಾದ ಎಲ್ಲ ಇರಲಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ನಾನು ಮುಂಚೆ ಕೂಡ ಹೇಳಿದ್ದೇನೆ, ಈ ಕನ್ನಡ ಚಿತ್ರದಲ್ಲಿ ಒಂದು ರೆವಲ್ಯೂಷನ್ ಥರ ತೊಗೊಂಡ್ಬರ್ತೀವಿ ಅಂತ. ಒಂದು ಸೇಮ್ ಅದೇ ಥರ ಪ್ಲ್ಯಾನಿಂಗಲ್ಲಿ ಲಾಸ್ಟ್ ಟೈಮ್ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಹೇಳಿದೆ ನಿಮಗೆ. ಅಟ್ಲೀಸ್ಟ್ ಈ 1 ಇಯರಲ್ಲಿ ಒಂದು 8-10 ಮೂವಿ ಮಾಡ್ತೀವಿ. ಅದು ನಮ್ಮ ಅದೃಷ್ಟಕ್ಕೆ ನಮ್ಮ ಯೋಗರಾಜ್ ಭಟ್ ಸರು, ಆಮೇಲೆ ನಮ್ಮ ಮ್ಯೂಸಿಕ್ ಅವರು ಹರಿಕೃಷ್ಣ ಸರು, ಇವರಿಬ್ಬರು ಸಿಕ್ಕಿದ ಮೇಲೆ ಇನ್ನೇನು ಯೋಚನೆ ಮಾಡೋದು ಬೇಡ ಅಂತ ನಮ್ಮ JP ಶೆಟ್ಟಿ ಮುಂಚೆನೇ ಹೇಳಿದರು. ನನಗೆ ಜಾಸ್ತಿ ನಾಲೆಡ್ಜ್ ಇಲ್ಲ ಇಂಡಸ್ಟ್ರಿ ಬಗ್ಗೆ, ಆದರೆ ಕೂಡ ನಾನು ಮುಂಚೆ ಕೂಡ ಹೇಳಿದ್ದೀನಿ, ನಾವು ಕರ್ನಾಟಕದಲ್ಲಿ ದುಡಿದಿದ್ದೀವಿ, ಕರ್ನಾಟಕದ ಏನಾದರೂ ಮಾಡಲೇಬೇಕಂತ ನಾನು ನಮ್ಮ ಮಿಸಸ್ಸು ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಸೊ ಶೆಟ್ಟಿ ಇವರು ಬಂದ ತಕ್ಷಣ ಹೇಳಿದ್ದಾರೆ, ಸರ್ ಇನ್ನೇನು ಯೋಚನೆ ಮಾಡಬೇಡಿ. ಸ್ಟೋರಿನೂ ನನಗೆ ಆ್ಯಕ್ಚುಲಿ ಕೇಳಿಲ್ಲ, ಒಂದು ಸ್ಟೋರಿ ಹೇಳ್ತಾಯಿದ್ರು, ಯೋಗರಾಜ್ ಭಟ್ ಸರ್ ಹೇಳ್ತಾಯಿದ್ರಲ್ಲ, ಆ ಟೈಮಲ್ಲಿ ನಾನು ಕಾರ್ಪೆಂಟ್ರ್ ಹೇಳ್ತಾಯಿದ್ರು ಅಂತ. ನಾನು ಹೇಳಿದೆ ಯೋಗರಾಜ್ ಭಟ್ ಸರ್ ಬಂದು ನಾನು ಸ್ಟೋರಿ ಕೇಳೋದು ಅಂತ ನೆಸಿಟಿ ಕೂಡ ಇಲ್ಲ, ಅದು ಅವರೇ ಡೆಸಿಷನ್ ಮೇಕರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಬಿಟ್ಟಿದ್ದೀನಿ. ಯಾಕಂದ್ರೆ ಅವರು ನಾವು ಏನು ಹೇಳಬೇಕಾಗಿ ನೆಸಿಟಿ ಕೂಡ ಇಲ್ಲ, ಅದು ಥರ ಡಿಸೈಡ್ ಮಾಡಿ ಅದಕ್ಕೆ ನಿನ್ನೆ ಬಂದ ತಕ್ಷಣ ಡಿಸೈಡ್ ಮಾಡಿದ್ವಿ. ಇವತ್ತು ರಾತ್ರಿ ಅವ್ರು US ಹೋಗ್ತಿದ್ದಾರೆ 12ವರೆಗೆ, ಅದಕ್ಕೆ ಅರ್ಜೆಂಟಲ್ಲಿ ಮಾಡ್ತೀವಿ. ಇಲ್ಲ 15 ದಿನ ಅವ್ರು ಇರೋಲ್ಲ, ಇಲ್ಲಾಂದರೆ ಒಂದು 2-3 ದಿನ ಟೈಮ್ ತೊಗೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾಯಿದ್ವಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಭುವನ್ ಫಾರ್ ದಿಸ್ ಮೂವಿ. ಎಲ್ಲರಿಗೂ ನಮಸ್ಕಾರ. Hello 1 2 3. I congratulate Bhuvan and Bhatt sir and Krishna sir and all the best for the movie, and we're looking forward for the super hit, for the movie to go super hit. All the best. Thank you. ಮೊದಲನೇ ಬಾರಿಗೆ ನನ್ನದಲ್ಲದ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಕೂತಿರೋದು. ಆದರೆ ಖುಷಿ ಏನಂತ ಹೇಳಿದ್ರೆ, ಇದು ನನ್ನದಲ್ಲದ ಅಂತ ಹೇಳೋಕ್ಕಾಗಲ್ಲ, ನನಗೆ ತುಂಬ ಬೇಕಾದ ನನ್ನ ಗಂಡನ ಸಿನಿಮಾ. ತುಂಬ ತುಂಬ ಖುಷಿ ಆಗ್ತಾ ಇದೆ. ಅವ್ರು ಹೇಳ್ದಂಗೆ ಒಂದು ಬ್ರೇಕ್ ತಗೊಂಡ್ರು, ಅವರಿಗೆ ಫ್ಯಾಮಿಲಿ ಫಸ್ಟ್ ಬರುತ್ತೆ ಅಂತ ಹೇಳ್ತಾನೆ ಇದ್ರು. ಬಟ್ ಅದು ಈ ರೀತಿ ಅವ್ರು ಪ್ರೂವ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾವಾಗಲೂ ಹೇಳ್ತಾ ಇದ್ರು, ನನ್ನ ಮದುವೆ ಆದಮೇಲೆ ಐ ವಿಲ್ ಟೇಕ್ ಅ ಬ್ರೇಕ್, ನನಗೆ ಐ ವಿಲ್ ಗಿವ್ ದ್ಯಾಟ್ ಟೈಮ್. ನಾನೀಗ ನನ್ನ ಮಗು ಆಗಲಿ ನನ್ನ ಹೆಂಡತಿಗಾಗಲಿ ನಾನು ಟೈಮ್ ಕೊಡ್ತೀನಿ ಅಂತ ಸುಮ್ಮನೆ ಹೇಳ್ತಿದ್ದಾರೆ. ಲವ್ ಮಾಡಬೇಕಾದ್ರೆ ಎಲ್ಲ ಹುಡುಗರು ಮಾತಾಡ್ತಾರಲ್ವ, ನಾನೀಗ ಅಷ್ಟು ಟೈಮ್ ಕೊಡ್ತೀನಿ, ಇಷ್ಟು ಟೈಮ್ ಕೊಡ್ತೀನಿ, ಆ ಥರ ಏನೋ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಜೆನ್ವಿನ್ ಆಗಿ ಅದನ್ನು ಪ್ರೂವ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಮದುವೆ ನಂತರ ಒಂದೂವರೆ ವರ್ಷ ನನ್ನ ಪ್ರೆಗ್ನೆನ್ಸಿಯಲ್ಲಿ ಕಂಪ್ಲೀಟ್ 9 ತಿಂಗಳು ಅವರೇ ನನಗೆ ಅಡುಗೆ ಮಾಡಿ ಊಟ ಮಾಡಿಸಿದ್ರು. ಈಗ ಮಗುಗೆ ಈಗ 11 ತಿಂಗಳು, ಇವತ್ತಿಗೆ 11 ತಿಂಗಳು ಮಗುಗೆ. ಸೊ ಈ ಜರ್ನಿಯಲ್ಲೂ ಕೂಡ ನಾನು ಒಬ್ಬ ತಂದೆಯಾಗಿ ನಾನು ಮಗು ಜೊತೆ ಟೈಮ್ ಕೊಡಬೇಕು ಅಂತ ನಾನು ಹೇಳಿದೆ. ಸಾಕು, ನೀವು ತುಂಬ ಯು ಹ್ಯಾವ್ ಡನ್ ಯುವರ್ ಬೆಸ್ಟ್, ಈಗ ಯು ಹ್ಯಾವ್ ಟು ಗೆಟ್ ಬ್ಯಾಕ್ ಅಂತ ಹೇಳಿ. ಸೊ ಗೆಟ್ ಬ್ಯಾಕ್ ಅಂತ ಹೇಳಿದಾಗ ಸರ್, ಈಗ ಗೆಟ್ ಬ್ಯಾಕ್ ಅಂತ ಹೇಳಿದಾಗ ಈ ಥರ ಒಂದು ಲೆಜೆಂಡ್ಸ್ ಜೊತೆಗೆ ಗೆಟ್ ಬ್ಯಾಕ್ ಆಗ್ತಾರೆ ಅನ್ನೊಂದು ಕನಸಲ್ಲೂ ನಾನು ಯೋಚನೆ ಮಾಡಿರಲಿಲ್ಲ. ತುಂಬ ಖುಷಿ ಆಗ್ತದೆ. ಐ ಆಮ್ ವೆರಿ ವೆರಿ ಎಕ್ಸೈಟೆಡ್. ಯೋಗರಾಜ್ ಭಟ್ ಸರ್, ವಿ ಹರಿಕೃಷ್ಣ ಸರ್, ನಮ್ಮ ಕನ್ನಡ ಇಂಡಸ್ಟ್ರಿಯ ಒಂದು ಲೆಜೆಂಡ್ಸ್ ಅಂತ ನಾನು ಆಗಲೇ ಹೇಳಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಒಂದು ಬೇರೆ ಮಟ್ಟಕ್ಕೆ ತಗೊಂಡು ಹೋದಂಥ ಲೆಜೆಂಡ್ಸ್ ಸರ್. ನನ್ನ ಗಂಡನ ನಿಮಗೆ ಒಪ್ಪಿಸ್ಬಿಟ್ಟಿದ್ದೀನಿ, ದಯವಿಟ್ಟು ಅವರನ್ನ ನೀವು 3 ತಿಂಗಳು 4 ತಿಂಗಳು ಲಾಕ್ ಮಾಡ್ಕೊತೀರಾ ಸಿನಿಮಾ ಶೂಟ್, ನನಗೇನು ಪ್ರಾಬ್ಲಮ್ ಇಲ್ಲ ಸರ್. ಅವ್ರನ್ನ ಒಂದು ದೊಡ್ಡ ನಟನಾಗಿ ಮಾಡಿಕೊಡಿ ಸರ್, ಅಷ್ಟೇ. ಥ್ಯಾಂಕ್ ಯು ಸರ್. ಅತಿ ಶೀಘ್ರದಲ್ಲಿ ಸರ್ US ಇಂದ ಬರ್ತಾ ಇದ್ದಂಗೆ ಮ್ಯೂಸಿಕಲ್ ಕಥೆ ಇದು. ಅದಕ್ಕೆ ಮುಂಚೆ ಒಂದು ಬೇವರ್ಸಿ ಹೃದಯ ಅಂತ ಟೈಟ್ಲ್ ಇಟ್ಟಿದ್ದೆ, ಅದು ಯಾಕೋ ಸರಿ ಕಾಣದೆ. ಹಲೋ 1 2 3. ಒಂದು ಒಬ್ಬ ಅಬ್ಬೆಪಾರಿ ತಿರುಗಾಲ್ತಿಪ್ಪ ಅಂತ ಕರೀತಾರಲ್ಲ, ಅಂತ ಒಬ್ಬ ಮ್ಯೂಸಿಷಿಯನ್ನ ಪ್ರೇಮ, ಅವನ ಕೊಬ್ಬು ಅವನು ಎಲ್ಲಿ ತಗೊಂಡೋಗುತ್ತೆ ಅನ್ನೋದೊಂದು ಕಥೆ. ಹಲೋ 1 2 3 ಅಂತಲೇ ಯಾಕೆಂದರೆ ನಾವು ಪ್ರತಿಯೊಬ್ಬರು ಮೈಕ್ ಇಟ್ಕೊಂಡಾಗ ಹೇಳೋದು ಅದೇನೆ. ಒಬ್ಬ ಗಾಯಕನಿಗೆ ತುಂಬ ಮುಖ್ಯ. ಹಲೋ ಚೆಕ್ 1 2 3 1 2 3 ಅಂತಾನಲ್ಲ,
ಅದನ್ನೇ ಟೈಟ್ಲ್ ಮಾಡ್ಬಿಟ್ಟು ಮತ್ತೆ ಹರಿ ಅವ್ರದ್ದು ನಂದು ಒಂದು ಹಾಡಿದೆ ಆಲ್ 1 2 3 ಮೈಕ್ ಟೆಸ್ಟಿಂಗ್ ಜಗ್ಗಿಗೆ ಭಾಳ ಇಷ್ಟ. ಒಳ್ಳೆ ಐಡಿಯಾ, ಒಳ್ಳೆ ಐಡಿಯಾ. ನೆಕ್ಸ್ಟ್ ನೀವು ಯಾರಿಗೆ ಫಸ್ಟ್ ಫೋನ್ ತಗೊಂಡಾಗ ಹಲೋ ಹೇಳಿದ ನೆನಪು ತುಂಬಾ ಮೆಮೊರೇಬಲ್ ಒಂದು ಕನ್ವರ್ಸೇಷನ್ ಇರುತ್ತಲ್ಲ, ಇಂಥ ಸ್ಟೋರಿ ಹುಟ್ಟುವಾಗ ನಿಮ್ಮ ಲವ್ ಸ್ಟೋರಿ ಯಾವ ಥರ ಆ ಫೋನ್ ಕನ್ವರ್ಸೇಷನ್ ಅಲ್ಲಿ ರಿವೀಲ್ ಆಗಿತ್ತು ಅದೇನಾದ್ರು ನೆನಪಾಗುತ್ತೆ? ಲವ್ ಸ್ಟೋರಿ ಹಿಂಗೆ ಹೇಳೋಕ್ಕಾಗಲ್ಲ. ನೀನು ಫೋನ್ ಮಾಡಿದಾಗ ಮಾತ್ರ ಭಾರಿ ಗಾಬರಿ ಆಗುತ್ತೆ. ಫೋನ್ಗೆ ಜೋಡಿ ಅಂದ್ರೆ ನೀನು ಆ ಪ್ರಶ್ನೆ ಕೇಳ್ಬೇಕಂದ್ರೆ ನಿನ್ಗೆ ಎಷ್ಟು ಸತ್ಯ ಆಗಿರ್ಬೇಕು ಜಗ್ಗಿ. ಅದು ಸ್ವಂತ ಅನುಭವನೇ ತಾನೇ ಕೇಳೋದು. ಎಲ್ಲೆಲ್ಲ ಹಲೋ ಅಂದಿದೆ ನಂಗೂ ಗೊತ್ತು, ಹೇಳ್ತೀನಿ ಸರಿ. ಬಂದು ಕೂತ್ಕೊಂಡು ಫಸ್ಟ್ ನಿಂದ ಆಮೇಲೆ ನಾ ಹೇಳ್ತೀನಿ. ಹುಡುಕಾಟ ನಡೆದಿದೆ. ಸ್ಟಾರ್ ಕ್ಯಾಸ್ಟ್ ಎಲ್ಲ ಆಗ್ಬೇಕು ಇನ್ಮೇಲೆ. ಇದೆಷ್ಟು ಸ್ಪೀಡಾಗಿ ಆಗಿದೆ ಅಂದ್ರೆ ನಾನು ಇಷ್ಟು ಫಾಸ್ಟ್ ಡೆಸಿಷನ್ ಮೇಕರ್ನ ರೀಸೆಂಟ್ ಇಯರ್ಸಲ್ಲಿ ನೋಡೇ ಇಲ್ಲ. ವಿಜಯ್ ಸರ್ ನಿನ್ನೆ ಬೆಳಗ್ಗೆ ಮೀಟ್ ಆಗಿರೋದು, ನಿನ್ನೆ ಮಧ್ಯಾಹ್ನಕ್ಕೆ ಜೈ ಹೊಂಟ್ಬಿಡೋದು ಅಂತಾಯಿತು. ಆಮೇಲೆ ಅವರಿಗಿರೋ ಎಲ್ಲ ನೆಟ್ವರ್ಕಲ್ಲಿ ಗುಡ್ಡೆ ಹಾಕಿ ತಮ್ಮಗಳಿಗೆಲ್ಲ ಪ್ರವೀಣಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಪಾಪ ರಾತ್ರಿ 2 ಗಂಟೆಗೆಲ್ಲ ಫೋನ್ ಮಾಡಿದ್ರು. ಸೊ ಅವರಿಗೊಂದು ಆಸೆ, ಅದೇನೋ ಒಂದು ಪ್ಯಾಷನ್, ಮಾಡ್ಬಿಡೋಣ ಅಂತ. ಸೊ ಅಷ್ಟು ಸ್ಪೀಡಾಗಿ ರೆಡಿ ಆಗಿರೋದ್ರಿಂದ ಮತ್ತು ನಾನು ಪ್ರದೇಶಕ್ಕೂ ಹೋಗ್ತಾ ಇರೋದ್ರಿಂದ ಬಂದ ತಕ್ಷಣ ಎಲ್ಲ ಕೆಲಸಗಳು ಶುರು ಆಗಿದೆ. ಎಲ್ಲ ಶುರು ಈ ಕ್ಷಣದಿಂದ ಶುರು. ಪ್ರಾಬಬ್ಲಿ ಚಿತ್ರದುರ್ಗ, ಮಡಿಕೇರಿ, ಬೆಂಗಳೂರು, ಮೈಸೂರು.